ನಮ್ಮ ಮತಗಳನ್ನು ವೋಟ್ ಬ್ಯಾಂಕ್ ಆಗಿ ಪಡೆದು ಇಡೀ ಅವರು ಜೀವನನೇ ಮುಡುಪಿಟ್ಟು ಕೆಇಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ಎಷ್ಟು ಏನಪ್ಪ ಅಂತ ಶಿಫಾರಸು ಮಾಡಕ್ಕೆ ನಾವು ಹೊಸದಾಗಿ ಫೈಲ್ ಅನ್ನ ಕೊನೆ ಜಿಲ್ಲೆನೆ ಮೊದಲ ರಾಜ್ಯಕ್ಕೆ ತಲುಪಲಿ ಅಂತಕ್ಕಂಥದ್ದು. ಕರ್ನಾಟಕ ಅಖಿಲ ಭಾರತ ಪೊಲೀಸ್ ಸಮಾಜ ಏನು ಈ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ ನಾವು. ಆದ್ರೆ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ನಮ್ಮನ್ನ ನಿರ್ಲಕ್ಷ್ಯ ಮಾಡಿ ನಮ್ಮನ್ನ ಹಿಂದೆ ಜರುಗಿಸ್ತಾ ಇದ್ದಾರೆ, ಹಿಂದೆ ತುಳಿತಾ ಇದ್ದಾರೆ. 1950ನೇ ಇಸ್ವಿಯಲ್ಲಿ ಸರ್ಕ್ಯುಲರ್ ಪಾಸ್ ಆಗ್ಯದ, ಎಷ್ಟಿಗೆ ಸೇರಿಸ್ಬೇಕಂತಂದು ಒಂದು ಪಾಸ್ ಆಗ್ಯದ. ಆದ್ರೆ ಇಲ್ಲಿ ಮಟ್ಟಕ್ಕೆ ಅವ್ರು ಪಾಸ್ ಮಾಡ್ತಾ ಇಲ್ಲ. ನಮ್ದು ಇಟ್ಟೋಲ್ ಹೇರಲ್ ಸಾಬ್ರು ಹೋದ್ರು, ಇಡೀ ಜೀವನನೇ ತಾಗಿಟ್ಟಿದ್ರು. ಇಡೀ ಅವರು ಜೀವನನೇ ಮುಡುಪಿಟ್ಟು ನಮ್ಮ ಸಮುದಾಯ ಎಲ್ಲ ಎಸ್ ಟಿ ಟೋಕರಿಗಳಿಗೆ ಸೇರಿಸ್ಬೇಕು, ಎಸ್ ಟಿ ಪದಯಕ್ಕೆ ಸೇರಿಸ್ಬೇಕಂತಂದು ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಸೇರಿಸಿಲ್ಲ. ಬಾಬುರಾವ್ ಚಿಂಚುನ್ಸೂರ್ ಆಯ್ತು, ನಿಪ್ಪಣ್ಣ ಕಮಕ್ನೂರ್ ಸಾಬ್ರಾಯ್ತು, ಭೀಮಣ್ಣ ಸಾಲಿ ಸಾಬ್ರಾಯ್ತು, ಇವರೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಇಲ್ಲಿ ಮಟ್ಟಕ್ಕಾಗಿಲ್ಲ. ಇನ್ನು ಮುಂದೆ ಬರೋಂಥ ದಿನದಲ್ಲಿ ನಮ್ಮ ಸಮಾಜದ ಜನರಿಗೆ ಎಸ್ ಟಿ ಸೇರಿಸ್ಲಿಲ್ಲ ಅಂತಂದ್ರೆ ಭಾಳ ಮುಂದೆ ಬರೋಂಥ ದಿನದಲ್ಲಿ ಭಾಳ ಕಷ್ಟ ಆಗ್ತದೆ. ಇದೇನು ಬೆಂಗಳೂರಲ್ಲಿ 21ನೇ ತಾರೀಕು ಸ್ಟ್ರೈಕು ಪ್ರತಿಭಟನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಮ್ಮ ಸಮಾಜದ ಮೂಲೆ ಮೂಲೆಯಿಂದ, ಹೆಣ್ಣು ಮಕ್ಕಳಿಂದ, ಸಣ್ಣ ಮಕ್ಕಳಿಂದ, ದೊಡ್ಡವರಿಂದ, ಶಾಲೆ ಮಕ್ಕಳಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಕೊಡ್ತೀನಿ. ಜೈ ಅಂಬಿಗಾ. 20-21ರಂದು ನಡೀತಕ್ಕಂಥ ಬೃಹತ್ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಎಲ್ಲರೂ ಸೇರಿಕೆ ಸೇರೋದಂದ್ರೆ ನಮ್ಮ ಬಹುದಿನದ ಬೇಡಿಕೆ ಸನ್ಮಾನ್ಯ ಶ್ರೀ ದಿವಂಗತ ವಿಠ್ಠಲ್ ಹೇರೂರವರ ಕನಸು ನನಸು ಮಾಡೋಗೋಸ್ಕರ ಈ ಭಾಗದಲ್ಲಿರ್ತಕ್ಕಂಥ ಕಟ್ಟ ಕಡೆ ವ್ಯಕ್ತಿ, ಕೃಷಿ ಕೂಲಿ ಕಾರ್ಮಿಕ, ಬಡ ರೈತರಿಗೆ ಸಿಗಬೇಕಾದ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ನಿರಂತರ ಎಲ್ಲ ಸರ್ಕಾರಗಳು ಇಲ್ಲಿ ನಮ್ಗೆ ಅನ್ಯಾಯ ಮಾಡ್ಕೊಂತ ಬಂದಿರತಕ್ಕಂಥದ್ದು. ನಮ್ಮ ಮತಗಳನ್ನು ವೋಟ್ ಬ್ಯಾಂಕ್ ಆಗಿ ಪಡೆದು ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾದ ಎಲ್ಲ ಅರ್ಹತೆಗಳು ಇದ್ದರೂ ಕೂಡ ಏನದಂದ್ರೆ ರಾಜಕಾರಣಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಹಿಂಬಾಲಕರು ಏನಂದ್ರೆ ನಮಗೆ ಮೋಸ ಆಗ್ತಾ ಬಂದಿದೆ. ಇನ್ನು ಮ್ಯಾಗ ಆಗಬಾರ್ದಂತ ದೃಷ್ಟಿಯಿಂದ ದತ್ತಾತ್ರೇಯ ರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕಾರ್ಯಕಾರಿಣಿ 20ನೇ ತಾರೀಕು 21ಕ್ಕೆ ಏನದ ಬೃಹತ್ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲಾ ಗಣ್ಯ ವ್ಯಕ್ತಿಗಳು, ಸಮಾಜ ಕಲ್ಯಾಣ ಸಚಿವರು ಎಲ್ಲರೂ ಗಮನಕ್ಕೆ ತಂದು ಇದು ಹೊಸ ಪ್ರಸ್ತಾವನೆಯನ್ನು ಕಳಿಸಿ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡೋಕ್ಕಾಗಿ ದತ್ತಾತ್ರೇಯ ರೆಡ್ಡಿ ಅಣ್ಣವರ ಹತ್ರ ನೇತೃತ್ವದಲ್ಲಿ ವಿಶೇಷವಾಗಿ ಬೃಹತ್ ರ್ಯಾಲಿ ಬೇಕಂತಾರೆ. ಯಾವ ಕಾರಣ ಗುಲ್ಬರ್ಗ ಮಾಡ್ತೀವಿ ನಾವು, ಗುಲ್ಬರ್ಗ ಮಾಡಿದ್ರೆ ಅವರೆಲ್ಲರೂ ಬರಲ್ಲ, ಸ್ಥಳೀಯರಲ್ಲ ಅಂತ ಹೇಳಿ ಬೇಗ ಉದ್ದೇಶಪೂರ್ವಕವಾಗಿ ಬೆಂಗಳೂರಿನಲ್ಲಿ ಈ ಸಮಾವೇಶ ಹಮ್ಮಿಕೊಂಡಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಕ್ಕಂಥದ್ದು ನಮ್ದೊಂದು ಕಳಕಳೆ ಮನವಿ. ಅಖಿಲ ಭಾರತ ಪೊಲೀಸ್ ಸಮಾಜ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕ ಬೆಂಗಳೂರಿನಲ್ಲಿ ದಿನಾಂಕ 21/12/2025ರಂದು ಕೆಇಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ಅಖಿಲ ಭಾರತ ಪೊಲೀಸ್ ಸಮಾಜದ ಬೃಹತ್ ಸಮಾವೇಶವನ್ನು ಅಲ್ಲಿ ಎಸ್ ಟಿ ಪ್ರಪೋಸಲ್ ಮತ್ತು ಹೊಸದಾಗಿ ಕಳಿಸೋದಕ್ಕೆ ಇಡೀ ರಾಜ್ಯದ ನಮ್ಮ ಸಮಾಜದ ಮುಖಂಡರು ಹಾಗೂ 29 ರಾಜ್ಯಗಳ ರಾಜ್ಯ ಸಮಾಜದ ಅಧ್ಯಕ್ಷರು ಮತ್ತು ರಾಜಕೀಯ ಮುಖಂಡರು, ಸಂಸದರು, ಮಾಜಿ ಶಾಸಕರು, ಹಾಲಿ ಶಾಸಕರು ಹಾಗೂ ಹಾಲಿ ಸಂಸದರು ಮತ್ತು ಮಾಜಿ ಕೇಂದ್ರ ಮಂತ್ರಿಗಳು ಮತ್ತು ರಾಜ್ಯ ಮಂತ್ರಿಗಳು ಎಲ್ಲರೂ ಸೇರಿ ಒಂದೇ ವೇದಿಕೆಯಲ್ಲಿ ಈ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಒಂದು ವಿಷಯವನ್ನು ಚರ್ಚೆ ಮಾಡಿ ನಮ್ಮ ಪ್ರಪೋಸಲ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು 21ನೇ ತಾರೀಕು ಅಖಿಲ ಭಾರತ ಪೊಲೀಸ್ ಸಮಾಜದ ಒಂದು ಸಮಾವೇಶವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿಕೊಂಡಿದ್ವಿ. ಅದಕ್ಕಿಂತ ಪೂರ್ವವಾಗಿ 20ನೇ ತಾರೀಕು 20/12/2025ರಂದು ಅದೇ ಕೆಇಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ಅಖಿಲ ಭಾರತ ಪೊಲೀಸ್ ಸಮಾಜದ ರಾಷ್ಟ್ರ ನಾಯಕರು ಮತ್ತು ರಾಷ್ಟ್ರ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ಮತ್ತು ಎಲ್ಲ ರಾಜಕೀಯ ಮುಖಂಡರು ಸೇರಿ ನಮ್ಮ ಕರ್ನಾಟಕದ ಈ ಒಂದು ಎಸ್ ಟಿ ಪ್ರಪೋಸಲ್ ಇದೆಯಲ್ಲ ಇದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಒಂದು ನಿರ್ಣಯವನ್ನು ಮಂಡಿಸಲಿದ್ದಾರೆ. ಅದಕ್ಕೆ ತಾವು ಬಹಿರಂಗ ಸಭೆಗೆ 21ನೇ ತಾರೀಕು
ಭಾನುವಾರದಂದು ಬೆಂಗಳೂರಿಗೆ ಸಮಾಜದ ಎಲ್ಲ ಗಣ್ಯರು, ಹೋರಾಟಗಾರರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಬರಬೇಕು ಅಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಒಂದು ಈ ಪತ್ರಿಕಾ ಪ್ರಕಟಣೆಯನ್ನು ನೀಡ್ತಾ ಇದ್ದೀವಿ. ನನ್ನ ಹೆಸರು ದತ್ತಾತ್ರೇಯ ರೆಡ್ಡಿ. ನಾನು ಅಖಿಲ ಭಾರತ ಕೂಲಿ ಸಮಾಜದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದೇನೆ. ಅಖಿಲ ಕರ್ನಾಟಕ ಕೂಲಿ ಸಮಾಜ ಅಡಿಯಲ್ಲಿ ಬರುವಂಥ ನಮ್ಮ ಕರ್ನಾಟಕ ರಾಜ್ಯದ ಘಟಕದಿಂದ ದಿನಾಂಕ 21 ಇದೇ ಡಿಸೆಂಬರ್ 21ನೇ ತಾರೀಕು ದಿನ ಬೆಂಗಳೂರಿನಲ್ಲೇನಪ್ಪ ಅಂದರೆ ಸಮಾವೇಶ ಕೈಗೊಂಡಿದ್ದೀವಿ ನಾವು. ಈ ಸಮಾವೇಶದ ಉದ್ದೇಶ ಏನಂತಂದರೆ ಕೂಲಿ ಸಮಾಜದ ಕೂಲಿ ಅಡಿಯಲ್ಲಿ ಬಿಟ್ಟು ಹೋಗಿರೋ ಪರ್ಯಾಯ ಪದಗಳೇನಪ್ಪ ಅಂದರೆ ಇತರ ಪರ್ಯಾಯ ಪದಗಳು ಏನು ಸಂಗ್ರಹ ಮಾಡಿ ದಾಖಲೆ ಸಂಗ್ರಹ ಮಾಡಿ ಅದಕ್ಕೆ ST ಏನಪ್ಪ ಅಂದರೆ ಶಿಫಾರಸು ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಎಂಬುದು ಎಲ್ಲ ಮುಖಂಡರು ಸೇರಿ ರಾಜಕೀಯ ವ್ಯಕ್ತಿಗಳು ಮುಖಂಡರು ಎಲ್ಲ ಸೇರಿ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿ ಮುಂದಾದ ದೆಹಲಿ ಏನಪ್ಪ ಅಂದರೆ ಪ್ರಸ್ತಾವನೆ ಸಲ್ಲಿಸಲೇನಪ್ಪ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಅಂತಂದರೆ ಅವತ್ತು ನಾವು ಮೀಟಿಂಗ್ ಸಮಾವೇಶ ಮಾಡಿದ್ದೀವಿ ನಾವು. ನನ್ನ ಹೆಸರು ದೊಡ್ಲ ಪಂಡರಿ, ನ್ಯಾಯವಾದಿಗಳು, ಗುರುಮಿಟ್ಕಲ್. ದಿನಾಂಕ 21/2025 ಡಿಸೆಂಬರ್ ಅಲ್ಲಿ ಜರುಗುತ್ತಿರುವ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಮತ್ತು ಅದರ ಪರ್ಯಾಯ ಪದಗಳಾದ ಎದುರು ಟೋಕ್ರಿ ಕೋಳಿಯ ಪರ್ಯಾಯ ಪದಗಳಾದ ಕೂಲಿ, ಕಬ್ಬಲಿಗ, ಬಾರಿಕ, ಬೆಸ್ತ, ಹರಿಕಂತ, ಅಂಬಿಗ ಇವು ಎಲ್ಲ ಕೂಡ ನಾವು ಹೊಸದಾಗಿ ಫೈಲನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದ್ರಗೋಸ್ಕರ ಇಡೀ ಜನಾಂಗ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕೂಲಿ, ಕಬ್ಬಲಿಗ ಸಮಾಜದವರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವರೆಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತೇವೆ. ಮಾಡೋಕ್ಕಾಗಿಲ್ಲ. ಹಂಗಾಗಿ ನಿಮ್ಮ ಮುಖಾಂತರ ಯಾದಗಿರಿಯಿಂದ ಕೊನೆ ಜಿಲ್ಲೆನೇ ಮೊದಲ ರಾಜ್ಯಕ್ಕೆ ತಲುಪಲಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಒಂದು ನಮ್ಮದೊಂದು ಕಳಕಳಿ ಮನವಿ. ಆದ್ರೆ ಕೆಪಾಸಿಟಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಹಿಂತಿರುಗಿಸತಕ್ಕಂಥ ಪ್ರಸ್ತಾವನೆಯನ್ನು ಆವಾಗ 1936 ಕೂಡ ಅದೇ ರೀತಿ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದೇನೆ. ಇದು 2ನೇ ಟರ್ಮ್. ಅದಕ್ಕೆ 3 ವರ್ಷದ ಇತಿಹಾಸ ಅದಕ್ಕೆ ಅಧ್ಯಯನ ಆಗಿರಬೇಕು ಅನ್ನೋ ಉದ್ದೇಶದಿಂದ ತಿಳಿಸ್ತಾರೆ. ರೈತ ಸಮಾವೇಶ ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಅವರ ಸಮ್ಮುಖದಾಗ ಮತ್ತು ನಮ್ಮ ರಾಷ್ಟ್ರೀಯ ಈ ಕೂಲಿಯ ಅಂಡರ್ನಲ್ಲಿ ಬರುವಂಥ ಈ ಕಬ್ಬಲಿಗ, ತಳವಾರ, ಬೆಸ್ತ ಇವೆಲ್ಲ ಏನು ಸಣ್ಣ ಸಂಘಟನಾ ಕಾರ್ಯದರ್ಶಿಯಾದ ಉಮೇಶ್ ಮುದ್ದಾಳ್ ಅವರು, ಅಖಿಲ ಭಾರತ ಕೂಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಉಮೇಶ್ ಮುದ್ದಾಳ್ ಅವರ ಒಂದು ಆದೇಶದ ಮೇರೆಗೆ ನಾವು ಇಲ್ಲಿ ಬಂದಿದ್ದೀವಿ. ಅದಕ್ಕೋಸ್ಕರ ಇವತ್ತು ಪತ್ರಿಕಾ ಮಾಧ್ಯಮ